ಫಸ್ಟ್ ಪಿಜ್ಜಾ ಪಾಸ್ತಾ ಸಾಸ್ ಹಾಕ್ಬೇಕು ಬೇಸ್ಗೆ. ಇವಾಗ ಪನ್ನೀರ್ ರೆಡಿ ಆಗಿದೆ, ಕಾರ್ನ್ ರೆಡಿ ಆಗಿದೆ. ಈಸಿ ಅಲ್ಲ ಸರ್ ಪಿಜ್ಜಾ? ತುಂಬಾ ಈಸಿ ಇದೆ. ಚಪಾತಿ ಮಾಡ್ದಂಗೆ ಅದೇನೋ ಬೇರೆ ಇಲ್ಲ ಅದನ್ನ ಗೊತ್ತಿಲ್ಲ. ಆಯ್ತು ನೋಡ್ದಾ ಇರಿಟೇಟ್ ಆಗ್ಬಿಡ್ತಾನೆ. ಪಿಜ್ಜಾ ತಂದಿದೀವಿ, ನಮ್ ಡ್ಯಾಡಿ ತಿಂತಿದ್ದಾರೆ. ಹೆಂಗಿದೆ ಪಾಪ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಿರೋದು ನಮ್ಮ ಮಮ್ಮಿ ಮನೆಯಲ್ಲೇ, ಮತ್ತೆ ನನ್ ಜೊತೆ ನಮ್ಮ ಮನೆಯಲ್ಲಿ. ಆಫ್ ಕೋರ್ಸ್ ಗೈಸ್, ಲಾಸ್ಟ್ ಕುಕಿಂಗ್ ವ್ಲಾಗ್ ಅಲ್ಲಿ ನಾವು ಚಿಕನ್ ಪಾಪ್ಕಾರ್ನ್ ಮಾಡಿದ್ವಿ. ಸೊ ಅವಾಗ ನಾವ್ ಹೇಳಿದ್ವಿ ಪಿಜ್ಜಾ ವ್ಲಾಗ್ ಮಾಡ್ತೀವಿ ಅಂತ, ಪಿಜ್ಜಾ ಕುಕಿಂಗ್ ವ್ಲಾಗ್. ಸೊ ಅದಕ್ಕೆ ಅದಾದ್ಮೇಲೆ ಲಾಸ್ಟ್ ವ್ಲಾಗ್ ಕುಕಿಂಗ್ ವ್ಲಾಗ್ ಅಲ್ಲಿ ಅದಾದ್ಮೇಲೆ ನಾನು ಸೋಲೋ ಟ್ರಿಪ್ ಹೋಗ್ಬಿಟ್ಟಿದ್ದೆ, ಸೊ ಮಾಡಕ್ ಆಗಿಲ್ಲ. ಸೊ ಇವತ್ತು ಬ್ಯಾಕ್ ಟು ಮತ್ತೆ ಕುಕಿಂಗ್ ವ್ಲಾಗ್ ವಿತ್ ಸಾಹಿಲ್. ಪಿಜ್ಜಾ ಮಾಡೋದು. ಸೊ ಸಾಹಿಲ್ ಮಾಡ್ತಾನೆ, ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ. ಅವ್ನು ಏನೇನ್ ಮಾಡ್ತಾನಂತೆಲ್ಲ ನಿಮ್ಗೆ ಹೇಳ್ತೀನಿ, ಆಯ್ತಾ? ಓಕೆನಾ? ಡನ್. ನಾನು ಒಂದೊಂದೇ ಹೇಳ್ತೀನಿ, ನೀವು ಒಂಚೂರು ಇದನ್ನ ರೆಡಿ ಮಾಡ್ಕೋತಾನೆ. ಇದು ಪಿಜ್ಜಾ ಬೇಸ್. ಉತ್ತರ ದಿಕ್ರ ಕಿಚನ್. ಎರಡು ಮಾಡೋಣ, ಒಂದ್ ಮಾಡೋಣ. ಒಂದು ಮಾಡಿ 4 ಪೀಸ್ ಬರುತ್ತೆ. ಗೈಸ್ ಫಸ್ಟ್ ಒಂದು ಟ್ರೈ ಮಾಡೋಣ. ಇಲ್ಲ ಎರಡಲ್ಲ, ಒಂದು ಮಾಡೋಣ, ಒಂದು ಪನ್ನೀರ್ ಮಾಡೋಣ. ಇಲ್ಲ ಫಸ್ಟ್ ಒಂದು ಮಾಡೋಣ ಸಾಹಿಲ್. ಎರಡು ಒಟ್ಟಿಗೆ ಮಾಡೋಣ, ಎರಡು ಸೇಮ್. ಓಕೆನಾ? ಪ್ರೋಸೆಸ್ ಸೇಮ್. ಓಕೆ ಗೈಸ್, 2 ಪಿಜ್ಜಾ ಮಾಡ್ತೀವಿ. ಒಂದು ಕಾರ್ನ್ ಪಿಜ್ಜಾ, ಒಂದು ಪನ್ನೀರ್ ಪಿಜ್ಜಾ. ಪನ್ನೀರ್ ಚೀಸ್ ಪಿಜ್ಜಾ, ಕಾರ್ನ್ ಚೀಸ್ ಪಿಜ್ಜಾ. ಓಕೆನಾ? ಸೊ ಪಿಜ್ಜಾ ರೆಡಿ ಆಗ್ತಿದೆ. ಇವೆ ಅಂದ್ರೆ ಈ ಬೇಸ್ ಆಕ್ಚುಲಿ ನಿಮ್ಗೆ ಆನ್ಲೈನ್ ಅಲ್ಲೂ ಸಿಗುತ್ತೆ, ಶಾಪ್ ಅಲ್ಲೂ ಸಿಗುತ್ತಲ್ಲ ಸಾಹಿಲ್. ಇದೇನೋ ಪಿಜ್ಜಾ ಬೇಸು, ಅದನ್ನ ತಗೊಂಡು ಕಟ್ ಮಾಡೋದ ಸೆಂಟ್ರಲ್ಲಿ ಮಾಡಬಾರ್ದು, ಹೋಲ್ ಮಾಡ್ಬೇಕು, ಗ್ಯಾಪ್ ಮಾಡ್ಬೇಕು. ಅದು ಬೇಕಾಗ್ಬೇಕಲ್ಲ ಚೀಸ್ ಎಲ್ಲ, ಮಾಡ್ಬೇಕು. ಸರಿ, ಏನೇನಂತ ಹೇಳ್ತೀನಿ. ಕಾರ್ನು, ಚೀಸು, ಕ್ಯಾಪ್ಸಿಕಮ್, ಟೊಮ್ಯಾಟೊ, ಪನ್ನೀರು, ಚೀಸ್ ತಗೊಂಬಾ. ಫಸ್ಟ್ ಪಿಜ್ಜಾ ಪಾಸ್ತಾ ಸಾಸ್ ಹಾಕ್ಬೇಕು ಬೇಸ್ಗೆ. ಡಿಸೈನ್ ಹಾಕು. ನಾನು ಹಾಕ್ತೀನಿ ಹಿಂಗ. ಇದು ಕರೆಕ್ಟ್ ಆಗಿದೆ, ರೌಂಡ್ ಶೇಪು. ಓಕೆ, ಪರ್ಫೆಕ್ಟ್. ಸೊ 2 ಫಿಕ್ಸ್ ಆಗಿದೆ, ರೆಡಿ ಆಗಿದೆ. ಚೀಸ್ ಪಾಸ್ತಾ ಏನದು, ಚೀಸ್ ಪಿಜ್ಜಾ ಇದ್ರೆ ಸಖತ್ತಾಗಿರುತ್ತೆ. ಸೊ ಚೀಸ್ ಪಿಜ್ಜಾ ಮಾಡೋಣ. ಪಿಜ್ಜಾ ಚೀಸ್ ಪಿಜ್ಜಾನ, ಚೀಸಿ ಪಿಜ್ಜಾ ಏನೋ ಮಾಡೋಣ. ಪನ್ನೀರ್ ಚೀಸ್ ಪಿಜ್ಜಾ, ಚೀಸ್ ಪಿಜ್ಜಾ ಅಷ್ಟೇ. ಕ್ಯಾಪ್ಸಿಕಮ್ ಕಟ್ ಮಾಡ್ತಿದ್ದೇನೆ. ಆಲ್ರೆಡಿ ನಾನು ಕಟ್ ಮಾಡಿ ಇಟ್ಟಿದ್ದೆ, ಯಾಕೋ ಇದು ಬೇಡ ಅಂತ. ಯಾವ ಪಿಜ್ಜಾದಲ್ಲಿ ಇಷ್ಟಿಷ್ಟು ಚಿಕ್ಕದಾಗ್ತದೆ ಕ್ಯಾಪ್ಸಿಕಮ್? ನಾನ್ ಹಂಗೆ ಅನ್ಕೊಂಡೆ, ಸುಮ್ನೆ ಹಿಂಗೆ ಟಾಪಿನ್ಸ್ ತರ ಹಾಕೋ ತರ ಅನ್ಕೊಂಡೆ. ದೊಡ್ಡದಾಗ್ತೀಯಾ? ದೊಡ್ಡದೇ ಹಾಕೋದು. ಓಕೆ, ಈ ತರ ದೊಡ್ಡದಾ? ಮೀಡಿಯಂ ಸೈಜ್ ಅನ್ಕೋ, ಬಾಕ್ಸ್ ಮೀಡಿಯಂ ಸೈಜ್. ತ್ರೀ ಕಲರ್ಸ್, ಗ್ರೀನ್, ರೆಡ್, ಯೆಲ್ಲೋ. ಇದಾದ್ಮೇಲೆ ಸ್ವಲ್ಪ ಪನ್ನೀರ್ ಕಟ್ ಮಾಡ್ಕೊಳ್ಳೋಣ. ಪನ್ನೀರಾ ಸ್ವಲ್ಪ ಸಾಕಲ್ಲ, ಜಾಸ್ತಿ ಬೇಡ. ಯಾಕಂದ್ರೆ ನಾವು ಕಾರ್ನ್ ಒಂಚೂರು ಪನ್ನೀರ್ ಒಂಚೂರು ಹಾಕ್ತೀವಿ. ಸೊ ಗೈಸ್, ಕಾರ್ನ್ ಆಲ್ರೆಡಿ ಇದೆ, ಪನ್ನೀರ್ ಒಂಚೂರು. ಒಂದ್ ಬೇಸಿಗೆ ಪನ್ನೀರ್, ಒಂದ್ ಬೇಸಿಗೆ ಕಾರ್ನ್ ಅಲ್ಲ. ಸ್ವಲ್ಪ ಪನ್ನೀರು ದೊಡ್ಡದಾಗಿ ಕಟ್ ಮಾಡು. ಸರಿ ಸಾಕು ಬಿಡು. ಆಯ್ತಾಯ್ತು, ಹೊಡಿಬೇಡ ಸಾಯಿಲ್, ಹೊಡಿಬೇಡ. ಸಾಯಿಲ್ ಇರಿಟೇಟ್ ಮಾಡಿ ಕುಕಿಂಗ್ ಮಾಡ್ಸೋದು ನನಗೆ. ಚಾಲೆಂಜ್ ಇದು. ನೀನ್ ನಂಗೆ ಇರಿಟೇಟ್ ಮಾಡು, ನಾನು ಹಿಂಗ್ ಮಾಡ್ತೀನಿ. ಯಾರು ಚಾನಲ್ ಇದು ಫೋನ್ ಆಫ್ ಮಾಡ್ಬಿಟ್ಟು ಹೋಗಿ ಕುತ್ಕೊಂತ ನೋಡಬಿಡ ಮಾಡು. ಬೇಡ ಬಿಡಿಗೆ, ಯಾಕೆ ಸುಮ್ನೆ ಪಾಪ. ಪನ್ನೀರ್ನ ಫುಲ್ ಈ ಕಡೆ ಪನ್ನೀರು ಹಿಂಗ್ ಫುಲ್ ಫಿಲ್ ಮಾಡೋದಾ? ಏನ್ ಬಾಳ ಮಾಡ್ತಾ ಇದ್ಯಾ? ಹಿಂಗ್ ಸುಮ್ನೆ ಹಿಂಗ್ ಹಾಕು. ಸುಮ್ನೆ ಹಿಂಗ್ ನೋಡ್. ಸ್ವಲ್ಪ ಸಾಕು ಪನ್ನೀರ್ ಸಾಕು. ಸ್ವಲ್ಪ ಇರ್ಲಿ ಬಿಡು, ಜಾಸ್ತಿ ಸಾಕು. ವೆಜಿಟೇಬಲ್ಸ್ ಬಾ ತಿನ್ನು. ಓಕೆ ಎಲ್ಲ ಮಿಕ್ಸಾ? ಮಿಕ್ಸ್ ಮಾಡಿ ಹಿಂಗ್ ಹಾಕು, ಸಾಕು. ಸಾಕು. ಇವಾಗ ಇದಕ್ಕೆ ಕಾರ್ನ್ ಹಾಕು. ಇದಕ್ಕ ಫುಲ್ ಸ್ಪ್ರೆಡ್ ಮಾಡ್ಲಾ ಕಾರ್ನ್? ಸ್ಪ್ರೆಡ್ ಮಾಡು. ರೈಸ್ ಕಾರ್ನ್ ಹಾಕ್ತಾ ಇದೀನಿ. ಅಲ್ಲಿ ಪನ್ನೀರ್ ಆಯ್ತು. ಕಾರ್ನ್ ಜಾಸ್ತಿ ಹಾಕ್ಲಾ ಕಮ್ಮಿ ಹಾಕ್ಲಾ ಸರ್? ಹಾಕು ಎಷ್ಟು ಬೇಕಷ್ಟ ಸಾಕು. ಇವಾಗ ವೆಜಿಟೇಬಲ್ಸ್ ಸಾಕು. ಅಯ್ಯೋ ಹೊಡಿಬೇಡ, ಸುಮ್ನಿರೋ. ಅಯ್ಯೋ, ಕ್ಯಾಪ್ಸಿಕಮ್ ಈ ತರ ಹಾಕಿದ್ರೆ ಚೆನ್ನಾಗಿರುತ್ತೆ. ಹಾಕು.
ನಾನ್ ಮಾತೇ ಕೇಳಲ್ಲ ಅಂತ ನೀವ್ ಹೇಳಿದ್ದೆ ಸರಿ ಅಂತನಪ್ಪ. ನಾನ್ ಹೇಳ್ದಂಗ್ ಮಾಡ್ಬೇಕು, ನನಗೆ ಹೆಂಗ್ ಬೇಕು ಹಂಗ್ ಮಾಡ್ಕೊಂತೀನಿ. ನನ್ ಕ್ಯಾಪ್ಸಿಕಮ್ ಸಾಕ್ 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 ಸಾಕ್. ಟೊಮ್ಯಾಟೊ ಹಾಕು. ಈ ಟೊಮೆಟೊ ಹಿಂಗೆ ಇಲ್ಲಿ ಕಟ್ ಮಾಡಿ ಇಟ್ಟಿ ನೋಡು. ಅದು ಟೊಮ್ಯಾಟೊ ಬೇರೆ ಕಟ್ ಮಾಡ್ಬೇಕಿತ್ತು, ಮಿಸ್ ಆಗಿ ಹಂಗ್ ಮಾಡ್ಬಿಟ್ಟಿನಿ. ಓಕೆ ಸಾಕಲ್ಲ ಇದು? ಸಾಕ್ ಸಾಕ್, ಇದಕ್ಕೆ ಹಾಕಿ ಟೊಮ್ಯಾಟೊ. ಹಿಂಗ್ ನೋಡಿ ಗೈಸ್ ಯಾವ ತರ ಟೊಮೆಟೊ ಮಾಡೋನೆ, ಕಟ್ಟಿಂಗು ಹಿಂಗ ಮಾಡೋದು. ವಾವ್, ಪಿಜ್ಜಾ ಮನೇಲೆ ಪಿಜ್ಜಾ ಟ್ರೈ ಮಾಡ್ತಾ ಇದೀವಿ ಸಾಹಿಲ್. ಒನ್ಸ್ ಅಪಾನ್ ಎ ಟೈಮ್ ಹೌ ವಿ ವರ್ ಪಿಜ್ಜಾಗೆ ಎಷ್ಟು ಜಗಳ ಆಡ್ತಿದ್ವಿ ಗೊತ್ತಾ ಗೈಸ್ ನಾವು. ಯಪ್ಪ ಸಾಯಿಲ್ ಅಂತೂ ತುಂಬಾ, ಪಿಜ್ಜಾ ಅಂದ್ರೆ ಫುಲ್ ಜಗಳ. ನನ್ ಬರೀ ಪಿಜ್ಜಾ ಅಂತ ತಿನ್ನೋ ಇಷ್ಟಲ್ಲಿ ನಮ್ ನಾಚಿಕೆ ಎಲ್ಲ ಇಲ್ಲ. ಜಗಳ ಆಡ್ತಾನೆ, ತಿನ್ನೋದಂದ್ರೆ ಒಂಚೂರು. ಇವಾಗ ಪನ್ನೀರ್ ರೆಡಿ ಆಗಿದೆ, ಕಾರ್ನ್ ರೆಡಿ ಆಗಿದೆ. ಮೇನ್ ಥಿಂಗ್ ಗಲೀಜ್ ಗಲೀಜ್ ಕಾಲೆಲ್ಲ ಮುಚ್ಬಿಡೋದು ಚೀಸು. ಗೈಸ್ ಆಕ್ಚುಲಿ ಇದು ಬೇರೆ ತರ ಬರುತ್ತೆ ಚೀಸು. ಇದು ಫ್ರಿಡ್ಜ್ ಇಲ್ವಲ್ಲ ನಮ್ಮ ಮನೇಲಿ, ಅದಕ್ಕೆ ಹಿಂಗ ಆಗ್ಬಿಡುತ್ತೆ. ಹೌದು ಅಲ್ವಾ ಸಾಯಿಲ್? ಫಸ್ಟ್ ಫ್ರಿಡ್ಜ್ ತರಬೇಕು. ಫ್ರಿಡ್ಜ್ ಚೀಸ್ ಜಾಸ್ತಿ ಏ ಸಾಕು ಸಾಯಿಲ್, ಬೇಡ ಜಾಸ್ತಿ ಬೇಡ. ಓಕೆನಾ? ಹಿಂಗೆ ರೆಡಿ ಆಗಿದೆ ಒಂಚೂರು. ಇದೆಲ್ಲ ಹಾಕಲ್ವಾ ಸರ್? ಇದಾಕೋಣ. ಒಂದ್ ನಿಮಿಷ ನೀನು ಈ ಚೀಸ್ ಹಾಕ್ತಿವಿ. ಇದು ಚೀಸ್ ಜಾಸ್ತಿ ಬೇಡ ಸೈಜ್. ಓಕೆ ಇದೊಂದು ಚೀಸ್ ನನಗೆ ಹೆಂಗ್ ಬೇಕು ಹಂಗ್ ಮಾಡ್ಕೊಂತೀನಿ. ಪ್ಲೀಸ್ ಒಂದ್ ಸಾಕ ಎರಡ್ ಸಾಕ? ಒಂದ್ ಸಾಕು. ಒಂದ್ ಸಾಕು, ಜಾಸ್ತಿ ಬೇಡ. ಒಂದು ಬೇಡ, ಯಾಕಂದ್ರೆ ಈ ಚೀಸು ಹಾಕಿದೀವಿ ನಾವು. ಇದೊಂದು ಚೀಸು ಫುಲ್ ಚೀಸಿ ಇರ್ಬೇಕು ಗೈಸ್ ತಿನ್ನಕ್ಕೆ, ಅವಾಗ್ಲೇ ಮಜಾ. ಬಾಯಲ್ಲಿ ನೀರು ಬರ್ತೀವಿ ಪಿಜ್ಜಾ ತಿನ್ನಕ್ಕೆ ನಿಂಗೆ. ಹೌದಾ? ಆಯ್ತು. ಓಕೆ, ಇವಾಗ ಸ್ವಲ್ಪ ಆರ್ಗ್ಯಾನಿಕ್ಸು ಚಿಲ್ಲಿ ಫ್ಲೇಕ್ಸ್ ಎಲ್ಲ ಹಾಕೋಣ. ಸ್ಪ್ರೆಡ್ ಮಾಡ್ತೀನಿ ಚಿಲ್ಲೀಸ್ ಆಯ್ತಾ? ಕೈಯಲ್ಲಿ ಹಾಕು, ಭಯ ಆಗೋಯ್ತು. ಓಕೆ ಅಲ್ಲ? ಸಾಕು ಸಾಕು ಸಾಕು, ಜಾಸ್ತಿ ಬೇಡ. ಆಮೇಲೆ ಬೇಕಾದ್ರೆ ಹಾಕೊಂತೀನಿ ನಾನು. ಓಕೆ ಓಕೆ. ಹಂಗೆ ಹಾಕ್ತಾರಪ್ಪ. ಇನ್ನಿಲ್ಲ ಅಂದ್ರೆ ಮೇಲಿಂದ ಹಿಂಗ್ ಉದ್ಸು ಅಷ್ಟೇ. ಅಷ್ಟೊಂದು ಜಾಸ್ತಿ ತುಂಬ್ತಾರೆ ನೋಡಿ ಗೈಸ್, ಹೆಂಗ್ ತುಂಬಿಟ್ಲು. ಕರೆಕ್ಟಾಗಿ ಮಾಡಿದೀನಿ. ಇದು ಲಾಸ್ಟ್ ಅಲ್ಲಿ ಹಾಕೊಂತೀನಿ ಅತ್ತಾನೆ. ಎಲ್ಲ ಚೀಸ್ಗೆ ಹಾಕ್ತಾ ಇದೀನಿ. ಓಕೆನಾ? ಓಕೆ. ನೆಕ್ಸ್ಟ್ ಅಷ್ಟೇ 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 ಅಷ್ಟೇ. ಇನ್ನೇನು ಹಾಕದ್ವಲ್ವಾ? ಆನ್ ಮಾಡು ಫಸ್ಟ್. ಮತ್ತೆ ಏರ್ ಫ್ರೈಯರ್ ಅಲ್ಲಿ ಮಾಡ್ತಾ ಇದೀನಿ. ಏರ್ ಫ್ರೈಯರ್ ಅಲ್ಲೇ ಮಾಡ್ತಾ ಇದೀವಿ, ಯಾಕಂದ್ರೆ ಲಾಸ್ಟ್ ಕುಕಿಂಗ್ ವ್ಲಾಗ್ ನಾವು ಹೇಳಿದ್ವಿ ಏರ್ ಫ್ರೈಯರ್ ಅಲ್ಲಿ ಪಿಜ್ಜಾ ಟ್ರೈ ಮಾಡ್ತೀವಿ ಅಂತ. ಸೊ ಇವತ್ತು ಒಂಚೂರು ಐಡಿಯಾ ಸಿಕ್ಕಿದೆ. ಸೊ ಎರಡು ಒಂದೇ ಸತಿ ಇಡ್ತೀಯ ಸಾಯಿಲ್? ಸೈಲ್ ಅದು ಟಚ್ ಆಗುತ್ತಿರು. ಇರು ಅದು ಪಿಜ್ಜಾ ಟಚ್ ಆಗುತ್ತಿರು. ಸೈಲ್ ಒಂದೊಂದೇ ಇಡು ಸಾಯಿಲ್. ಇರು. ಏನ್ ಟಚ್ ಆಗುತ್ತೆ? ಇರು ಒಂದು ನಿಮಿಷ. ಈ ಒಳಗಡೆ ಹೋಯ್ತು, ಹಿಂಗೆ ತಾನೆ ಇಲ್ಲದು. ಇವಾಗ ಕ್ಲೋಸ್ ಮಾಡಿದ್ರೆ ಇದಾಗುತ್ತೆ ಸಾಯಿಲ್. ಏನಾಗುತ್ತೆ? ಲೈಟ್ ಆನ್ ಮಾಡು. ಇವಾಗ ಪಿಜ್ಜಾ ಎಲ್ಲ ಐತೆ ಇಲ್ಲಿ ಇಲ್ಲಿ. ಓಕೆ, ಪಿಜ್ಜಾ ಕ್ಲಿಕ್ ಮಾಡ್ದಾ? ಎಷ್ಟು ನಿಮಿಷ 15 ಟೈಮ್ ಇಲ್ಲಿ? ಇರೋ ಸಾಕು. 20 ನಿಮಿಷ. 20 ನಿಮಿಷ ಬೇಕಾ ಪಿಜ್ಜಾಗೆ? ಆಫ್ ಕೋರ್ಸ್. ಆಲ್ರೆಡಿ ಮೆಲ್ಟ್ ಆಗ್ತಿದೆ ಅನ್ಸುತ್ತೆ ಇದು ಅಲ್ವಾ? ಸ್ಟಾರ್ಟ್ ಆಯ್ತು ಇವಾಗ. ಎಷ್ಟು ಈಸಿ ಅಲ್ಲ ಸರ್ ಪಿಜ್ಜಾ? ತುಂಬಾ ಈಸಿ ಇದೆ. ತುಂಬಾ ಈಸಿ ಇದೆ. ಇದು ಬೇಸ್ ಆಲ್ರೆಡಿ ತಂದಿದ್ರೆ ಪಿಜ್ಜಾ ಚಿಕ್ಕ ವಯಸ್ಸಾಗ ನಾವು ಮನೆಯಲ್ಲ ಮಾಡ್ಕೊಂಡು ತಿನ್ಕೊಂಡ್ಬಿಡ್ತೀವಿ. ಅಲ್ಲ, ಪಿಜ್ಜಾ ಬೇಸ್ ತಂದಿದೀವಿ ಅದಕ್ಕೆ ಈಸಿ. ಬೇಸ್ ತಂದಿರ್ಲಿಲ್ಲ ಅಂದ್ರೆ ಅದು ಏನು ಇಟ್ಟು ನಾವು ಚಪಾತಿ ಮಾಡ್ದಂಗೆ ಅದೇನೋ ಬೇರೆ ಬೇರೆ ಇಟ್ಟು ಇಲ್ಲ, ಗೊತ್ತಿಲ್ಲ, ಐಡಿಯಾ ಇಲ್ಲ ಅದ್ರ ಬಗ್ಗೆ. ಸರಿ, ಏನು ನೆಕ್ಸ್ಟ್ ಯಾವ ತರ ವ್ಲಾಗ್ಸ್ ಮಾಡೋಣ? ಕುಕಿಂಗ್ ಚಾನಲ್, ಕುಕಿಂಗ್ ವ್ಲಾಗ್ಸ್ ವಿತ್ ಸಾಯಿಲ್. ನಮ್ಮ ಮಮ್ಮಿ ಜೊತೆ ಬೇಕಂದ್ರೆ ನಮ್ಮ ಮಮ್ಮಿ ಜೊತೆನೂ ಕಮೆಂಟ್ಸ್ ಮಾಡಿ. ನಂಗೆ ಇದು ಹಿಂಗಾಗ್ಬಿಟ್ಟಿರೋದು, 2-3 ಚಾನಲ್ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಗ್ಬಿಟ್ಟಿದೆ ನಂಗೆ. ಇನ್ಕಮ್ ಟ್ಯಾಕ್ಸ್ ಎಲ್ಲಿ ರೇಡ್ ಆಗ್ಬಿಡುತ್ತೆ ಭಯ ಆಗ್ತೈತೆ ನಂಗೆ. ಎಲ್ಲಿ ಡೇಟ್ಸ್ ಕೊಡಕ್ ಆಗ್ತಿಲ್ಲ ನಂಗೆ, ಅಲ್ಲಿ ಬೇರೆ ಕಡೆ ಇಲ್ಲಿ ತುಂಬಾ ಫ್ರಸ್ಟ್ರೇಷನ್. ಸ್ವಲ್ಪ ಟೈಮ್ ಬೇಕು, ತುಂಬಾ ಟೈಮ್ ಬೇಕು ನಂಗೆ. ಸೈಲೆನ್ಸ್. ನಿಮ್ಮ ಹತ್ರನೂ ಬರ್ತೆ ಆಯ್ತಾ? ನಿನ್ ಬಿಲ್ಡಪ್ ಆಯ್ತಾ? ಬಿಲ್ಡಪ್ ಆಯ್ತು. ನೋಡ್ದಾ, ಇರಿಟೇಟ್ ಆಗ್ಬಿಡ್ತಾನೆ. ಇವಾಗ ಇರಿಟೇಟ್ ಆಗಿಲ್ವಾ ನೀನು? ಸರಿ ಆಯ್ತು, ಇವಾಗ ನೆಕ್ಸ್ಟ್ ಏನ್ ಮಾಡೋಣ? ಏನ್ ಫುಡ್ ಮಾಡೋಣ?
ಕುಕಿಂಗ್. ಡಿಫ್ರೆಂಟ್ ಆಗಿ ಟ್ರೈ ಮಾಡೋಣ. ಪಿಜ್ಜಾ ಅಂತೂ ಆಯ್ತು, ಚಿಕನ್ ಗೈಸ್ ಪಾಪ್ಕಾರ್ನ್ ನೀವು ಕಮೆಂಟ್ ಮಾಡಿ ಹೇಳಿ guys, ಎಷ್ಟು ನೀವು comment ಮಾಡಿ. ಯಾವ್ದು ಮಾಡ್ಬೇಕು ಅಂತ. ಅಂದ್ರೆ ಈಸಿನೂ ಇರ್ಬೇಕು, ನಾವಿಬ್ರು ಏನಂತಾರ ಒಂದ್ ಟಾಸ್ಕ್ ತಗೊಂಡ್ ಮಾಡೋ ತರನೇ ಇರ್ಬೇಕು. ಡಿಫ್ರೆಂಟ್ ಆಗಿರ್ಬೇಕು. ನೆಕ್ಸ್ಟ್ ಟಾಸ್ಕ್ ಅಂದ್ರೆ ಇಬ್ರಿಗೂ ಒಂದೊಂದ್ ಟಾಸ್ಕ್ ಕೊಟ್ಕೊಂಡು ಕುಕಿಂಗ್ ಮಾಡೋ ತರ ಅಲ್ವಾ ಸೈಡ್? ಸಾಂಗ್ ಆಡ್ಕೊಂಡು ಡ್ಯಾನ್ಸ್ ಆಡ್ಕೊಂಡು ಆತರ ಎಲ್ಲ ನಿಮ್ಗೆ ಬೇಕು ಅಂದ್ರೆ ಕಮೆಂಟ್ ಮಾಡಿ ಗೈಸ್. ಓಕೆ, ಪ್ಲೀಸ್ ಅಡ್ಗೆ ಈಸಿ ಇರ್ಬೇಕು ಅಂತ ಹೇಳಿ. ಅಡಿಗೆ ಈಸಿ ಇರ್ಬೇಕು ಆದ್ರೆ ಫನ್ ಇರ್ಬೇಕು. ಅಂದ್ರೆ ನಾವು ಡ್ಯಾನ್ಸ್ ಮಾಡ್ಕೊಂಡು ನೋಡಿ, ಇಲ್ಲ ಇವಾಗ ಇಲ್ಲಿ ಈರುಳ್ಳಿ ಇದ್ರೆ ಇಲ್ಲಿಂದ ಹಿಂಗೆ ಡ್ಯಾನ್ಸ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ. ಅಲ್ವಾ ಸರ್? ಇವ್ನು ಹೆಂಗೋ ಡ್ಯಾನ್ಸರ್ ಅಲ್ವಾ, ಸೊ ಡ್ಯಾನ್ಸ್ ಮಾಡ್ಕೊಂಡು ಬರೀ ಡ್ಯಾನ್ಸ್ ಕೊಡಲ್ಲ ಅವರು, ಬೇರೆ ಬೇರೆ ಎಲ್ಲ ಕೊಡ್ತಾರೆ, ಅದೆಲ್ಲ ಮಾಡ್ಬೇಕು. ನಿಮ್ಗೆ ಯಾವ ಯಾವ ತರ ವ್ಲಾಗ್ಸ್ ಬೇಕು ಅಂತ ಕಮೆಂಟ್ ಮಾಡಿ. ನಾನ್ ಅನ್ಕೊಂಡಿರೋದ್ ಹಿಂಗೆ, ಸೊ ಇನ್ ಏನಾದ್ರು ಕುಕಿಂಗ್ ವ್ಲಾಗ್ಸ್ ಮಾಡ್ಬೇಕು ಸಾಯಿಲ್ ಜೊತೆ ಅಂದ್ರೆ ಟಾಸ್ಕ್ ಕಟ್ಕೊಂಡು ವ್ಲಾಗ್ಸ್ ಮಾಡೋಣ ಅಂತ. ಅಂದ್ರೆ ಡ್ಯಾನ್ಸ್, ಸಿಂಗಿಂಗ್, ಏನೋ ಒಂದು ಸರಿಗಮಪ ಬಟ್ಟೆ ಕಟ್ಕೊಂಡು ಬ್ಲೈಂಡ್ ಕುಕಿಂಗ್ ಒಂದು ಮಾಡಿದ್ವಿ ನಾನು ಆಲ್ರೆಡಿ. ನಾನು ಪಮ್ಮು ಒಂದ್ಸತಿ ಮಾಡಿದ್ವಿ. ಏನಂದ್ರೆ ಈ ಸಾಯಿಲ್ ಜೊತೆನೂ ಮಾಡ್ಬೇಕಂದ್ರೆ ಕಮೆಂಟ್ ಮಾಡಿದ್ವಿ. ಸಾಕದಾಗಿರುತ್ತಲ್ಲ ಸಾಯಿಲ್ ಬ್ಲೈಂಡ್ ಚಾಲೆಂಜ್, ಸಾಕದಾಗಿರುತ್ತೆ. ಅದೇ ಅದು ಮೊಟ್ಟೆ ಮಾಡಿದ್ವಿ ನಾವು ಮಾಡೋದು. ತಿನ್ನೋರಲ್ಲಿ ಇದಾರೆ, ನಮ್ಗೆ ಏನ್ ಪ್ರಾಬ್ಲಮ್ ಇಲ್ಲ, ನಾವೇನ್ ಮಾಡ್ತೀವಿ. ತಿನ್ನೋರು ಪಾಪ ತಲೆ ತಿನ್ನೋಷ್ಟೇ ಕೇಳ್ಕೊಬೋದು. ಸೊ ನೋಡೋಣ ಎಷ್ಟೊತ್ತು ಆಗತ್ತೆ ಚಲ್. ಸೊ ಒಂದು 5-10 ಮಿನಿಟ್ಸ್ ಬಿಟ್ಟು ಬರೋಣ, ಓಕೆನಾ? ಗೈಸ್ ನಾವ್ ಏನ್ ಮಾಡ್ಬಿಟ್ವಿ ಅಂದ್ರೆ ಒಂಚೂರು ಎಣ್ಣೆನೋ ಬಟರ್ ಏನಾದ್ರು ಹಾಕ್ಬೇಕಾಗಿತ್ತು. ಚೂರು ಆಯಿಲ್ ಅಪ್ಲೈ ಮಾಡೋಣ ಮೇಲೆ. ಸ್ಪೂನ್ ಕೊಡ್ಬೇಕು ಗೈಸ್ ಇವ್ ನೋಡಿ ಹಿಂಗೆ. ಆಕ್ಚುಲಿ ನಾವು ಒಂಚೂರು ಬ್ರಷ್ ತಗೊಂಡು ಬಟರ್ ಹಾಕ್ಬೇಕಿತ್ತು. ಬಟರ್ ತಂದಿಲ್ಲ ಗೈಸ್, ಮತ್ತೋಗ್ಬಿಟ್ಟಿದೀವಿ. ಆಕ್ಚುಲಿ ನೋಡಿ ಇಲ್ಲಿ ನೋಡಿ ಫುಲ್ಲು ಆಗಿದೆ. ಇಷ್ಟೇ ಆಗತ್ತೆ, ಏನ್ ಪ್ರಾಬ್ಲಮ್ ಇಲ್ಲ. ಗಟ್ಟಿಯಾಗಿ ಎಲ್ಲ ಇಂಜಿನಿಯರ್ ಏನಾಗಬೇಕು, ಕೆಲಸ ಮಾಡೋದು ನೀನು. ಬಾಯಿ ಮುಚ್ಕೊಂಡು ಇಡಲಿ. ಹೆಂಗಿದೆ ಪಾಪ? ಚೆನ್ನಾಗಿದ್ಯಾ ಸಾಯಿಲ್? ಅವನಂತೂ ಖಾಲಿನೇ ಮಾಡ್ಬಿಟ್ಟ ಗೈಸ್, ಪಿಜ್ಜಾ ಫುಲ್ ಖಾಲಿನೇ ಮಾಡ್ಬಿಟ್ಟ. ಇಲ್ಲ ಬಿಡಿ, ಖಾಲಿ ಮಾಡ್ಬಿಟ್ಟ. ಏನಾಯ್ತು ಅಂದ್ರೆ ನಮ್ ಟೈಮು ಏನೋ ಗೊತ್ತಿಲ್ಲ ಗೈಸ್, ಎಲ್ಲ ಚೆನ್ನಾಗಾಯ್ತು. ಇನ್ನೇನ್ ಪಿಜ್ಜಾ ತಂದು ಎಲ್ಲರೂ ಕೊಡೋ ಟೈಮಲ್ಲಿ ನಾವು ಮಾತಾಡಿದ ರೆಕಾರ್ಡೇ ಹೊರ್ಟೋಗ್ಬಿಟ್ಟಿದೆ. ವಾಯ್ಸೇ ಬಂದಿಲ್ಲ, ಫುಲ್ ಆಲ್ಮೋಸ್ಟ್ ಒಂದು 15 ಮಿನಿಟ್ಸ್ ಬಂದಿಲ್ಲ ಸಾಯಿಲ್, ವಾಯ್ಸೇ ಹೊರ್ಟೋಗ್ಬಿಟ್ಟಿದೆ. ಸೊ ನಾನು ಅದಕ್ಕೆ ಮ್ಯೂಸಿಕ್ ಹಾಕ್ಬಿಟ್ಟು, ಹೇರ್ ಫ್ರೈಯರ್ ಇರೋರು ನಾವು ಹೇರ್ ಫ್ರೈಯರ್ ಅಲ್ಲಿ ಯೂಸ್ ಮಾಡಿ ಈ ತರ ಪಿಜ್ಜಾ ಮಾಡಿ, ಹೋಮ್ ಮೇಡ್ ಪಿಜ್ಜಾ ಸಖತ್ತಾಗಿದೆ. ಹೆಂಗ್ ಅನ್ಸ್ತಿದೆ ಸಾಯಿಲ್ ನಿಂಗೆ? ಅವ್ನು ನೋಡಿ ಗೈಸ್ ತಂದಿದ ತಕ್ಷಣ ಹೆಂಗ್ ಅವಾಗ ಅಂದ್ರೆ ಅವನೇ ತಿಂದು ಖಾಲಿ ಮಾಡ್ಬಿಟ್ಟ. ಇನ್ನು ಕಾರ್ನ್ ಐತೆ, ನಮ್ ಡ್ಯಾಡಿ ಒಂಚೂರು ತಿಂದು, ನಮ್ಮ ಮಮ್ಮಿ ತಿಂದು ಹಂಗೆ ಹೊಟ್ಟೆ ಹೋಗ್ಬಿಟ್ರು. ಅವ್ರು ಯಾವ್ದೋ ಫೋನ್ ಬಂದಂತ ಹೋಗೇ ಬಿಟ್ರು. ನಮ್ ಸಾಯಿಲ್ ಏನದು ಸಮೀರ್ ಇಲ್ಲ ಅಷ್ಟೇ, ಇನ್ನೆಲ್ಲರೂ ಇದೀವಿ ಮನೇಲೆ ಪಿಜ್ಜಾ ಪಾರ್ಟಿ ಮಾಡ್ತಾ ಇದೀವಿ, ಹೋಮ್ ಮೇಡ್ ಪಿಜ್ಜಾ ಪಾರ್ಟಿ. ಸೊ ನೀವು ಈ ತರ ಮನೇಲಿ ಟ್ರೈ ಮಾಡಿ. ಪಾತ್ರೆನೋ ಆ ತರ ಏನಾದ್ರು ಇದ್ದಾಗ ಸ್ಟೀಮ್ ತಗೊಂಡು ಅದನ್ನ ಸ್ಟ್ಯಾಂಡ್ ಇರುತ್ತೆ, ಅದೆಲ್ಲ ಬೇಸ್ ಇಟ್ಬಿಟ್ಟು ನೀವು ಕುಕ್ ಮಾಡ್ಬೋದು, ಬೇಕ್ ಮಾಡ್ಬೋದು. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಯಾವ ತರ ಕುಕಿಂಗ್ ವ್ಲಾಗ್ಸ್ ಬೇಕು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್.